ತಾತ ಒಂದ್ ನಿಮಿಷ ಬನ್ನಿ. ತಾತ, ಈ ಗಿಫ್ಟ್ ಅಖಿಲ್ ಅವ್ರಿಗೆ ಕೊಡ್ತೀರಾ? ನಿನ್ನಷ್ಟಕ್ ನೀನೇ ಬಂದು ನನ್ ಬಲೆಗೆ ಬಿದ್ದಿದ್ಯಾ ಹುಚ್ಚ ಹುಡುಗಿ. ಹಲೋ. ಹಲೋ ರೀ, ಕ್ರಿಸ್ಮಸ್ ತಾತ ಹತ್ರ ನಿಮ್ಗೊಂದು ಗಿಫ್ಟ್ ಕಳ್ಸಿದೀನಿ, ತಗೊಳ್ಳಿ. ಓಕೆ ಶ್ಯಾಮ, ತಗೋತೀನಿ. ನೀನೆಲ್ಲಿದ್ಯಾ? ಹತ್ರನೇ ಇದ್ದೀನಿ. ಬೇಗ ಬಾ, ಕೇಕ್ ಕಟ್ ಮಾಡ್ತಿದ್ದಾರೆ. ಸರಿ, ಬರ್ತೀನಿ. ಬಾಯ್. ತಾತ ತಾತ ತಾತ, ಇದ್ ನನಗ್ ಬೇಕು. ಇಲ್ಲಮ್ಮ, ಇದು ನಿನಗೆ ಕೊಡಬಾರ್ದು. ಇಲ್ಲ, ನನ್ಗಿದೇ ಬೇಕು. ನೋಡು, ಇದ್ರ ಮೇಲೆ ಒಂದು ಹೆಸರು ಬರ್ದಿದೆ, ಅವ್ರಿಗೆ ಕೊಡ್ಬೇಕಂತೆ. ನಿನಗ್ ಕೊಡಬಾರ್ದು. ಹಾ, ನಿನಗೆ ತುಂಬಾ ಚಾಕ್ಲೇಟ್ಸ್ ಕೊಡ್ತೀನಿ, ಸರಿನಾ? ಅಲ್ಲಿದ್ದಾರೆ ಸ್ಯಾಂಟಾ ಕ್ಲಾಸ್. ಅದು ನನ್ ಗಿಫ್ಟ್ ತಾತ, ಯಾರಿಗೂ ಕೊಡಬಾರ್ದು, ನನಗೆ ಕೊಡಬೇಕು. ಥ್ಯಾಂಕ್ ಗಾಡ್, ಗುರ್ತು ಸಿಗ್ಲಿಲ್ವಲ್ಲ. ಥ್ಯಾಂಕ್ ಯು. ಛೇ, ಈ ಹುಡುಗಿ ಅಡ್ಡ ಬರ್ದೇ ಇದ್ದಿದ್ರೆ ಆ ಬಾಕ್ಸ್ ಓಪನ್ ಮಾಡಿ ಆ ಲೆಟರ್ನ ಓದಿರ್ತಿದ್ದೆ. ಆ ಶ್ಯಾಮನ್ ಅದೃಷ್ಟನೋ ನನ್ ದುರಾದೃಷ್ಟನೋ ಗೊತ್ತಿಲ್ಲ. ಅವಳ ಜುಟ್ಟು ನನ್ನ ಕೈಗೆ ಇನ್ನೇನ್ ಸಿಕ್ತು ಅಂದಾಗ ತಪ್ಪಿಸ್ಕೊಳ್ತು. ಛೇ, ಸಾರಿ. ಸಾರಿ ಬಾಸ್, ಸಾರಿ ಸಾರಿ ಸಾರಿ. ಅರೆ, ಶ್ಯಾಮ ಎಷ್ಟು ಪ್ರೀತಿಯಿಂದ ಲೆಟರ್ ಬರೆದು ಕೊಟ್ರೆ ಓದಕ್ಕಾಗ್ಲಿಲ್ವಲ್ಲ. ಶ್ಯಾಮ, ಈ ಲೆಟರ್ ನೋಡ್ದೆ. ಅಷ್ಟಕ್ಕೂ ಈ ಲೆಟರಲ್ಲಿ ಏನ್ ಬರ್ದಿದ್ದೆ ಶ್ಯಾಮ? ಹಸ್ಬೆಂಡ್ಗೆ ಲವ್ ಲೆಟರ್ ಬರ್ದಿದ್ಯಾ ಹೇಗೆ? ನನ್ ಮನ್ಸಿನ ಮಾತು ಬರ್ದಿದ್ದೆ. ಆದ್ರೆ ನನ್ ದುರಾದೃಷ್ಟ, ನನ್ ಮನ್ಸಿನ ಮಾತನ್ನ ಅರ್ಥ ಮಾಡ್ಸಕ್ಕಾಗ್ಲಿಲ್ಲ. ಹೇ ಶ್ಯಾಮ, ಯಾಕಷ್ಟು ಡಿಸಪಾಯಿಂಟ್ ಆಗ್ತಿದ್ಯಾ? ಇವಾಗ ಏನಾಯ್ತು? ನಾನೊಂದು ಅನ್ಕೊಂಡೆ, ಇನ್ನೇನೋ ಆಯ್ತು, ಪರವಾಗಿಲ್ಲ ಬಿಡಿ. ಇವಾಗ ನಾವು ಮನೆಗೆ ಹೋಗೋಣ ಬಾ. ಯಾಕೆ? ಲೆಟರ್ ಹೀಗಾಯ್ತು ಅಂತನಾ?
ಅಂದ್ರೆ ಈಗಾಗಲೇ ಲೇಟ್ ಆಯ್ತಲ್ವಾ, ಇನ್ ಮನೆಗೆ ಹೋಗೋಣ ಅಂತ. ಪಾಪ ಅವಳ ಲೆಟ್ರ್ ನನಗೆ ಓದೋಕ್ಕಾಗಲಿಲ್ಲ ಅಂತ ಮೂಡ್ ಆಫ್ ಆಗಿದೆ. ಅಳ್ತಿದ್ದಾಳೆ ಬೇರೆ. ಓಕೆ ಶ್ಯಾಮ, ನಾವು ಮನೆಗೆ ಹೋಗೋಣ. ನೀನು ಕಾರ್ ಹತ್ರ ಹೋಗಿರು, ನಾನು ಹೋಗಿ ರೂಪಾರಾಣಿನ ಕರ್ಕೊಂಬರ್ತೀನಿ. ಸರಿ ರೀ. ಅಖಿಲ್ ಅವ್ರಿಗೆ ಈಗ ನಿಜ ಹೇಳೋದು ಸರಿ ಅಲ್ಲ ಅನ್ಕೊಂಡಿದ್ದಾನೆ ಅನ್ಸುತ್ತೆ ಕೃಷ್ಣ. ಅದಕ್ಕೆ ಹೀಗೆ ಮಾಡಿರ್ತಾನೆ. ಐಶ್ವರ್ಯ ಅಕ್ಕ ಕೂಡ ಪಾರ್ಟಿಗೆ ಬಂದಿದ್ದಾರಾ? ಅಂದ್ರೆ ಅವಾಗ್ಲೇ ನಾನು ಲೆಟರ್ ಕೊಟ್ಟಿದ್ದು ಕ್ರಿಸ್ಮಸ್ ತಾತ ವೇಷದಲ್ಲಿದ್ದ ಐಶ್ವರ್ಯ ಅಕ್ಕಂಗ. ಈ ಪಾರ್ಟಿಗೆ ಬಾ ಅಂತ ನಿಮ್ಮನ್ ಯಾರು ಕರೆದಿದಾರಕ್ಕ? ಯಾರು ಕರೀಲಿಲ್ಲ, ಬರ್ಬೇಕು ಅನ್ನಿಸ್ತು ಬಂದೆ. ಕರೀತಿರೋ ಫಂಕ್ಷನ್ಗೆ ಬರ್ಬಾರ್ದಲ್ವಾ? ಇದು ಫಂಕ್ಷನ್ ಅಲ್ಲ, ಪಾರ್ಟಿ. ಇವತ್ತು ನೀನು ಅಖಿಲ್ಗೆ ಯಾವ್ದು ನಿಜ ಹೇಳ್ಬೇಕು ಅಂತ ಫಿಕ್ಸ್ ಆಗಿ ಬಂದಿದ್ದೆ ಅಂತ ಗೊತ್ತಾಗಿ ಆ ನಿಜನ ತಿಳ್ಕೊಳ್ಳೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಯಾಕಷ್ಟು ಶಾಕ್ ಆಗ್ತಿದ್ಯಾ? ಇವತ್ ನೀನು ಅಖಿಲ್ಗೆ ಯಾವ್ದು ನಿಜ ಹೇಳ್ತೀಯ ಅನ್ನೋ ನಿಜ ನನಗೆ ಹೇಗ್ ಗೊತ್ತಾಯ್ತು ಅಂತನಾ? ಪಾರ್ಟಿಗೆ ಬರೋ ಮೊದ್ಲು ನೀನ್ ಮಾವಂಗ್ ಹೇಳಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ. ಆದ್ರೆ ಆ ವಿಷಯನ ನೀವ್ ಹೇಳೋದ್ಕಿಂತ ಈಗಾದ್ರೂ ಅಖಿಲ್ ಅವ್ರಿಗೆ ನಿಜ ಹೇಳ್ಬೇಕಾಗಿದ್ದು ನಾನೇ. ತುಂಬಾ ದಿನದಿಂದ ನಿನಗೂ ಮಾವಂಗೂ ಗೌರಮ್ಮಂಗೂ ನಡುವೆ ಏನೋ ರಹಸ್ಯ ಇದೆ ಅಂತ ನನಗೆ ತುಂಬಾ ಅನುಮಾನ ಇದೆ. ಆಗಿಂದ ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಆ ರಹಸ್ಯ ಇವತ್ತು ಹೊರಗಡೆ ಬರುತ್ತೆ ಅನ್ಕೊಂಡಿದ್ದೆ, ಆದ್ರೆ ನಿನ್ ಟೈಮ್ ಚೆನ್ನಾಗಿದೆ ಅನ್ಸತ್ತೆ. ಆ ನಿಜ ಏನು ಅಂತ ನನಗೆ ಗೊತ್ತಾಗ್ಲಿಲ್ಲ. ಈಗ್ಲೂ ಇನ್ನೂ ಕಾಲ ಮಿಂಚಿಲ್ಲ. ಆ ನಿಜ ಏನೋ ನನಗೆ ಹೇಳು. ನಿನಗೇನ್ ಪ್ರಾಬ್ಲಮ್ ಆಗದೆ ಇರೋ ಹಾಗೆ ನಾನ್ ನೋಡ್ಕೋತೀನಿ. ಹೇಳ್ತೀನಿ. ಆ ನಿಜ ಏನು ಅಂತ ಎಲ್ರಿಗೂ ಹೇಳ್ತೀನಿ. ಆದ್ರೆ ಮೊದಲು ಯಾರಿಗೆ ಹೇಳ್ಬೇಕೋ ಅವ್ರಿಗೆ ಹೇಳಿ ಆಮೇಲೆ ಎಲ್ರಿಗೂ ಹೇಳ್ತೀನಿ. ಅಂದ್ರೆ ಈಗ ನನಗೆ ಹೇಳಲ್ಲ ಅಂತ್ಯ ಅಲ್ವಾ? ಹೇಳಲ್ಲ. ನೀನ್ ಹೇಳೋದೇನೆ? ನಿನ್ ಬಾಯಲ್ಲಿ ಆ ನಿಜಾನ ಹೇಗ್ ಕಕ್ಕಿಸ್ಬೇಕು ಅಂತ ನನಗ್ ಚೆನ್ನಾಗೇ ಗೊತ್ತು. ನಿನಗೂ ಗೌರಮ್ಮಂಗೂ ಮಾವಂಗೂ ನಡುವೆ ಏನೋ ಸೀಕ್ರೆಟ್ ಇದೆ ಅನ್ನೋ ವಿಷಯ, ಅದ್ರ ಬಗ್ಗೆ ನೀವ್ 3 ಜನ ಗುಟ್ಟಾಗಿ ಮಾತುಕತೆ ನಡೆಸ್ತೀರಾ ಅನ್ನೋ ವಿಷಯ ನಾನು ಅತ್ತೆಗೆ ಹೇಳ್ತೀನಿ. ಆಗ ಅತ್ತೆನೇ ನಿಮ್ಮನ್ನ ಪ್ರಶ್ನೆ ಮಾಡ್ತಾರೆ, ನಿಜಾನ ಬಾಯ್ ಬಿಡಿಸ್ತಾರೆ. ಮೊದಲು ಯಾರಿಗೆ ಹೇಳ್ಬೇಕೋ ಅವ್ರಿಗೆ ಹೇಳಿ ಆಮೇಲೆ ಎಲ್ರಿಗೂ ಹೇಳ್ತೀನಿ. ಛೇ, ಎಷ್ಟೇ ಟ್ರೈ ಮಾಡಿದ್ರು ಶ್ಯಾಮಂಗ್ ಸಂಬಂಧಪಟ್ಟಿರೋ ಆ ನಿಜ ಏನು ಅಂತ ತಿಳ್ಕೊಳಕ್ಕಾಗ್ಲಿಲ್ಲ. ಹೌದು, ನಿನ್ನೆ ಶ್ಯಾಮ ನಿಜ ಹೇಳಲಿಲ್ಲ ಅನ್ನೋ ಇರಿಟೇಷನ್ ಅಲ್ಲಿ ಪಾರ್ಟಿಯಿಂದ ನಾನು ವಾಪಸ್ ಬಂದ್ಮೇಲೆ ಸಾಂತಾ ಕ್ಲಾಸ್ ಡ್ರೆಸ್ನ ಹೊರಗೆ ಎಸೆಯೋದನ್ನ ಮರ್ತ್ಬಿಟ್ಟಿದ್ದೀನಿ. ಅದು ಕಾರಲ್ಲೇ ಇದೆ. ಅಪ್ಪಿ ತಪ್ಪಿ ಅದು ಯಾವ್ದಾರು ಕಣ್ಣಿಗೆ ಬಿದ್ರೆ ಅಷ್ಟೇ, ಎಲ್ಲ ಮುಗ್ದೋಗುತ್ತೆ. ಬೇಗ ಅದನ್ನೆತ್ತು ಹೊರಗೆಸಿಬೇಕು. ಹಾ,
ಏನಿದು ಐಶ್ವರ್ಯ ಕಳ್ಳಿ ಥರ ಬಂದು ಯಾವುದೋ ಕವರ್ನ ಆಚೆ ಎಸೆದ್ಲು. ನೋಡೋಣ, ನಾನು ಆಮೇಲೆ ಮಾತಾಡ್ತೀನಿ. ಇದು ಸಾಂಟಾ ಕ್ಲಾಸ್ ಡ್ರೆಸ್ ಅಲ್ವಾ? ಐಶ್ವರ್ಯ ಹತ್ರ ಹಾಕಿದೆ. ಅಮ್ಮ ಶ್ಯಾಮ, ಏನ್ ಹೇಳಿ ಮಾವ? ಈ ಸಾಂಟಾ ಕ್ಲಾಸ್ ಡ್ರೆಸ್ಸು ಐಶ್ವರ್ಯ ಹತ್ರ ಯಾಕಿತ್ತು? ನಿನ್ನೆ ಕ್ರಿಸ್ಮಸ್ ಪಾರ್ಟಿಗೆ ಹೋಗಿದ್ದು ನೀವಲ್ವಾ? ಅವಳ ಹತ್ರ ಈ ಡ್ರೆಸ್ ಯಾಕಿದೆಯೋ ನನ್ಗೆ ಅರ್ಥ ಆಗ್ತಾ ಇಲ್ಲ. ನಿನ್ನೆ ಐಶ್ವರ್ಯ ಅಕ್ಕ ಕೂಡ ಪಾರ್ಟಿಗೆ ಬಂದಿದ್ರು ಮಾವ. ಏನು, ಐಶ್ವರ್ಯ ಕೂಡ ಕ್ರಿಸ್ಮಸ್ ಪಾರ್ಟಿಗೆ ಬಂದಿದ್ಲಾ? ಹೌದು ಮಾವ. ಅಲ್ಲಿ ಅದ್ರ ಬಗ್ಗೆ ನೀವ್ 3 ಜನ ಗುಟ್ಟಾಗಿ ಮಾತುಕತೆ ನಡೆಸ್ತೀರಾ ಅನ್ನೋ ವಿಷಯ ನಾನು ಅತ್ತೆಗೆ ಹೇಳ್ತೀನಿ. ಇಷ್ಟೇ ಮಾವ ನಡೆದಿದ್ದು. ಹೌದಾ? ಹಾಗಾದ್ರೆ ಈ ವಿಷಯ ಅಖಿಲ್ ಗೊತ್ತಿಲ್ವಲ್ಲ? ಗೊತ್ತಿಲ್ಲ ಮಾವ. ಐಶ್ವರ್ಯ ಅಕ್ಕ ಕ್ರಿಸ್ಮಸ್ ಪಾರ್ಟಿಗೆ ಬಂದಿದ್ದು ಅವ್ರಿಗೇನು ಗೊತ್ತಿಲ್ಲ. ಅದಿರ್ಲಿ, ಐಶ್ವರ್ಯಾಗ ನಿನ್ ಮೇಲೆ ಅನುಮಾನ? ನಿನ್ ಹತ್ರ ಯಾವ ನಿಜ ಹೊರಗೆ ತರಬೇಕು ಅಂತ ಹೀಗೆ ಮಾರುವೇಷಗಳು ಹಾಕ್ತಿದ್ದಾಳೆ? ಕೇಳ್ತೀನಿ, ಈಗಲೇ ಹೋಗಿ ಐಶ್ವರ್ಯನ ಕೇಳ್ತೀನಿ. ಮಾವ ನಿಂತ್ಕೊಳ್ಳಿ. ಬೇಡ ಮಾವ, ಅಕ್ಕನ್ನ ನೀವೇನು ಕೇಳಬೇಡಿ. ನೀವ್ ಹಾಗೆ ಕೇಳಿದ್ರೆ ಅಕ್ಕ ತುಂಬಾ ನೊಂದ್ಕೋತಾರೆ. ಆ ನೋವಲ್ಲಿ ಸುಮ್ನೆ ಗಲಾಟೆ ಆಗತ್ತೆ. ಆ ಗಲಾಟೆಯಿಂದ ಎಲ್ರಿಗೂ ನಿಜ ಹೇಳ್ಬೇಕಾದ ಪರಿಸ್ಥಿತಿ ಬರುತ್ತೆ. ನನ್ನ ಹಾಡಿನ ಸಂಬಂಧಪಟ್ಟಿರೋ ನಿಜ ಈ ಗಲಾಟೆಯಿಂದ ಅಖಿಲ್ ಅವ್ರಿಗೆ ಗೊತ್ತಾಗೋದು ನನಗಿಷ್ಟ ಇಲ್ಲ ಮಾವ. ಆ ವಿಷಯ ನನ್ನಿಂದಾಗ್ಲಿ ನಿಮ್ಮಿಂದಾಗ್ಲಿ ಗೊತ್ತಾಗ್ಬೇಕೇ ಹೊರತು ಬೇರೆ ರೀತಿಲಿ ತಿಳಿಬಾರ್ದು. ಪಾರ್ಟಿಲಿ ನಾನು ಅಖಿಲ್ ಅವ್ರಿಗೆ ನಿಜ ಹೇಳಿ ನನ್ನ ಹಾಡಿನ ಬಗ್ಗೆ ಅಖಿಲ್ ಅವ್ರ ಹತ್ರ ಹೇಳಕ್ ಪ್ರಯತ್ನ ಪಟ್ಟೆ. ಆದ್ರೆ ಕೃಷ್ಣ ಅವ್ರಿಗೆ ತಿಳಿಯೋಕ್ ಬಿಡ್ಲಿಲ್ಲ. ಅಂದ್ರೆ ಹಾಡಿನ ವಿಷಯ ಅಖಿಲ್ ಅವ್ರಿಗೆ ಹೇಳೋದು ಕೃಷ್ಣನ್ಗೂ ಇಷ್ಟ ಇರ್ಲಿಲ್ಲ ಅನ್ಸತ್ತೆ. ಇದು ಸಮಯ ಅಲ್ಲ ಅಂತ ಹೇಳಿ ಕೃಷ್ಣನೇ ತಡೆದಿದ್ದಾನಮ್ಮ. ಆದ್ರೂ ನೀನ್ ಯಾಕಮ್ಮ ಅವಸರ ಪಟ್ಟೆ? ನಾನು ಅದಕ್ಕೆ ನಿನ್ನ ತುಂಬಾ ಸಲ ತಡೆದಿದ್ದು. ಹೇಳೋಕ್ ಮುಂಚೆ ನನ್ಗೊಂದ್ಸಲ ಹೇಳು ಅಂತ ಹೇಳಿದ್ನಲ್ಲ. ಸಮಯ ನೋಡಿ ಅಖಿಲ್ಗೆ ಹೇಳೋಣ ಅನ್ನೋದೇ ನನ್ನ ಉದ್ದೇಶ. ಅದೇನ್ ಮಾವ, ನಿಮಗ್ ಹೇಳಿದ್ನಲ್ಲ ಸರಿ ಅಂತ ತಲೆ ಕೂಡ ಆಡ್ಸಿದ್ರಲ್ಲ. ಯಾವಾಗಮ್ಮ? ಇನ್ ಮುಂದೆ ಅಖಿಲ್ ಅವರಿಂದ ನಿಜ ಮುಚ್ಚಿಡೋದಿಕ್ಕೆ ನನ್ಗಾಗ್ತಿಲ್ಲ. ದಯವಿಟ್ಟು ಇವತ್ತಾದ್ರೂ ನಾನು ಅಖಿಲ್ ಅವ್ರಿಗೆ ನಿಜ ಹೇಳೋಕ್ ಬಿಡಿ. ಹಾಗಂತ ನಿಮಗೆ ಹೇಳಿದ್ನಲ್ಲ. ಅಯ್ಯೋ, ನಾನು ಅವಾಗ ಹಾಡು ಕೇಳ್ತಿದ್ನಮ್ಮ. ಕ್ಷಮಿಸಿ ಮಾವ, ನೀವ್ ನನ್ ಮಾತು ಕೇಳಿ ಸರಿ ಅಂತ ಹೇಳಿದ್ರಿ ಅನ್ಕೊಂಡೆ. ಅದಕ್ಕೆ ಅಖಿಲ್ ಅವ್ರಿಗೆ ನಿಜ ಹೇಳೋದಿಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ಒಳ್ಳೆ ಸಮಯ ನೋಡಿ ಅಖಿಲ್ಗೆ ನಾವೇ ಹೇಳೋಣ. ಸರಿ ಆಯ್ತು ಮಾವ, ಈ ಡ್ರೆಸ್ ಇಲ್ಲಿ ಕೊಡಿ. ಹಾ ಶ್ಯಾಮ, ಅಖಿಲ್ ಹತ್ರ ನಾವು ನಿಜ ಹೇಳೋವರೆಗೂ ಐಶ್ವರ್ಯ ಹತ್ರ ನೀನು ಹುಷಾರಾಗಿರ್ಬೇಕಮ್ಮ. ಅರ್ಥ ಆಯ್ತಾ? ಆಯ್ತು. ಶ್ಯಾಮ ಹಾಡಿಗೆ ಸಂಬಂಧಪಟ್ಟು ಐಶ್ವರ್ಯನ್ ಏನೋ ಅನುಮಾನ ಬಂದಾಗಿದೆ.
ಅದಕ್ಕೆ ಹೀಗೆ ನಡ್ಕೋತಿದ್ದಾಳೆ. ಶ್ಯಾಮ ಅಖಿಲ್ಗೆ ಹೇಳ್ಬೇಕು ಅನ್ಕೊಂಡಿರೋ ಆ ವಿಷಯ ಏನಾಗಿರ್ಬೋದು? ಶ್ಯಾಮಂಗೆ ಗೌರಮ್ಮಂಗೆ ಮಾವಂಗೆ ಮಧ್ಯ ಇರೋ ಆ ರಹಸ್ಯದ ಬಗ್ಗೆ ಅಖಿಲ್ಗೆ ಹೇಳ್ಬೇಕು ಅನ್ಕೊಂಡಿದ್ದಾಳೆ ಶ್ಯಾಮ. ಆ ರಹಸ್ಯನೇನ ಕ್ರಿಸ್ಮಸ್ ಪಾರ್ಟಿ ದಿನ ಪೇಪರ್ ಮೇಲೆ ಬರ್ದಿದ್ದು. ಆ ಪೇಪರ್ನ ನಾನು ಓದಿದ್ದಿದ್ರೆ ಶ್ಯಾಮನ್ನ ಚೆನ್ನಾಗಿ ಆಡಿಸ್ಬೋದಿತ್ತು. ಶ್ಯಾಮ ಈಗ ಕಿಚನ್ನಲ್ಲಿ ಅಡ್ಗೆ ಮಾಡ್ತಿರ್ತಾಳೆ ಅಲ್ವಾ, ಅವಳು ರೂಮ್ಗೆ ಹೋಗಿ ಹುಡುಕಿದ್ರೆ ಏನಾದ್ರೂ ಕ್ಲೂ ಸಿಗ್ಬೋದೋ ಏನೋ. ಈ ಪೆನ್ ಡ್ರೈವ್ ಅಲ್ಲಿ ರೂಪಾರಾಣಿ ಹಾಡಿರೋ ಹಾಡಿರೋದಲ್ವಾ? ಇದನ್ಯಾಕೆ ಇಷ್ಟು ಭದ್ರವಾಗಿ ಡ್ರೆಸ್ ಮಧ್ಯೆ ಬಚ್ಚಿಟ್ಟಿದ್ದಾಳೆ? ಅಂದ್ರೆ ಇದ್ರಲ್ಲಿ ಹಾಡ್ಬಿಟ್ಟು ಬೇರೆ ಯಾವ್ದಾದ್ರೂ ಸೀಕ್ರೆಟ್ ಇದೆಯಾ? ಅದಕ್ಕೆ ಇದನ್ನ ಇಷ್ಟು ಜೋಪಾನವಾಗಿ ಇಟ್ಟಿರೋದಾ ಶ್ಯಾಮ? ನೋಡ್ತೀನಿ. ಇದೇನು ಎಂಟಿ ಆಗಿದೆ? ಈ ಪೆನ್ ಡ್ರೈವ್ ಅಲ್ಲೇ ತಾನೆ ಬರ್ಡೇ ದಿನ ಹಾಡನ್ನ ಪ್ಲೇ ಮಾಡ್ದೆ ಅಂತ ಹೇಳಿದ್ದು. ಅಂದ್ಮೇಲೆ ಎಂಟಿ ಯಾಕಾಗಿದೆ? ಅಂದ್ರೆ ಒಂದ್ ವೇಳೆ ಅವತ್ತು ಶ್ಯಾಮನೆ ಹಾಡ್ ಹಾಡಿರ್ಬೋದಾ? ಶ್ಯಾಮಂಗೂ ಗೌರಮ್ಮಂಗೂ ಮಾವಂಗೂ ಮಧ್ಯ ಇರೋ ರಹಸ್ಯ ಈ ಹಾಡಕ್ ಸಂಬಂಧಪಟ್ಟಿರೋದಾ? ಎಸ್, ತಿಳ್ಕೊತೀನಿ. ವಿಷಯ ಏನು ಅಂತ ಈಗ್ಲೇ ತಿಳ್ಕೊತೀನಿ. ಅಣ್ಣನ ದಯೆಯಿಂದ ರೂಪಾರಾಣಿಗೆ ಮದ್ವೆ ಆಗ್ಬಿಟ್ರೆ ನನಗ್ ನೆಮ್ಮದಿ ಇರತ್ತೆ ಅತ್ಗೆ. ನೀವೇನು ಯೋಚನೆ ಮಾಡ್ಬೇಡಿ ಅತ್ಗೆ. ರೂಪಾರಾಣಿ ಮದ್ವೆ ವಿಷಯನ ನಿಮ್ಮಣ್ಣ ನೋಡ್ಕೋತಾರಲ್ಲ. ನಾನು ಆ ಧೈರ್ಯದಲ್ಲೇ ಇದೀನಿ ಅತ್ಗೆ. ಸಿಂಗರ್ ಆಗಿ ಒಳ್ಳೆ ಹೆಸರು ತಗೊಂಡ್ಮೇಲೆ ಪಾಪ ಹೀಗೆ ಹಾಡಕ್ಕಾಗದೇ ಇರೋ ಸ್ಥಿತಿ ಬಂದಿದ್ದಕ್ಕೆ ರೂಪಾರಾಣಿ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ. ಇನ್ನು ಈ ಮದ್ವೆ ನಡೀದೇ ಇದ್ರೆ ಇನ್ನೂ ಡಿಸ್ಟರ್ಬ್ ಆಗಿ ಹುಚ್ಚಿ ಆಗೋಗ್ತಾಳೇನೋ ಅನ್ನೋ ಭಯ ನನ್ಗೆ. ಹಾಗೇನೂ ಆಗಲ್ಲ ಬಿಡಿ ಅತ್ಗೆ, ನೀವು ಧೈರ್ಯವಾಗಿರಿ. ಅಖಿಲ್,